ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ತುಂಬಾ ಸುಲಭವಾಗಿರ್ತಕ್ಕಂಥ ಒಂದು ಕೇಕ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬೇಕರಿಗಳಲ್ಲಿ ಕೊಂಡು ತರ್ತಕ್ಕಂಥ ಸ್ಪಾಂಜ್ ರೀತಿಯ ಕೇಕನ್ನು ಸುಲಭವಾಗಿ ನಾವು ಮನೆಯಲ್ಲೇ ಯಾವ ಥರ ರೆಡಿ ಮಾಡ್ಕೊಳ್ಬೋದು. ಮೈದಾ ಹಿಟ್ಟನ್ನು ಬಳಸದೆ ಕೇವಲ 1 ಕಪ್ ರವೆನ ಬಳಸಿ ಮತ್ತು ಓವನ್ ಬಳಸದೇನೆ ಈ ಥರ ಸಾಫ್ಟಾಗಿ ಸ್ಪಾಂಜಿ ಆಗಿರ್ತಕ್ಕಂಥ ಕೇಕ್ ರೆಸಿಪಿ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಸಣ್ಣ ರವೆನ ಸೇರಿಸ್ತಾ ಇದ್ದೀನಿ. ಮಾಮೂಲಾಗಿ ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ. ಅದೇ 1 ಬಟ್ಲತೆಗೆ ಒಂದು ಅರ್ಧ ಬಟ್ಲಾಗುವಷ್ಟು ಸಕ್ಕರೆನ ಸೇರಿಸಿದ್ದೀನಿ. ಹಾಗೆಯೇ ಅದೇ ಬಟ್ಲತೆಗೆ 1 ಬಟ್ಲಾಗುವಷ್ಟು ಹಾಲನ್ನು ತಗೊಂಡು ಒಂದೇ ಸತಿಗೆ ಪೂರ್ತಿಯಾಗಿ ಸೇರಿಸದೆ ಒಂದು ಅರ್ಧದಷ್ಟು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮತ್ತೆ ನಾನಿಲ್ಲಿ 1-2 ಸ್ಪೂನ್ ಆಗುವಷ್ಟು ಹಾಲನ್ನು ಸೇರಿಸಿ ಇನ್ನೊಂದು 1/4 ಬಟ್ಲಾಗುವಷ್ಟು ಹಾಲನ್ನು ಬಟ್ಲಲ್ಲಿ ಉಳಿಸಿದ್ದೀನಿ. ಇವಾಗ ಇದೆಲ್ಲವನ್ನು ಕೂಡ ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಸುಮಾರು ಇದನ್ನು ಒಂದು 20 ನಿಮಿಷಗಳ ಕಾಲ ನೆನೆಸಿ ತಗೊಳ್ಬೇಕಾಗುತ್ತೆ. ರವೆ ಅನ್ನೋದು ಒಂದು ಸ್ವಲ್ಪ ನೆನಿಬೇಕು. ಅಷ್ಟರಲ್ಲಿ ಈ ಕಡೆ ನಾನು ಕೇಕ್ ಮಾಡೋದಕ್ಕೆ ಈ ಥರ ಒಂದು ಮೋಲ್ಡನ್ನು ತಗೊಂಡಿದ್ದೀನಿ. ಇದಕ್ಕೆ ಪೂರ್ತಿಯಾಗಿ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ಇದರೊಂದು ಸ್ವಲ್ಪ ಬಟರ್ ಪೇಪರ್ನ ಮಧ್ಯಕ್ಕೆ ಈ ಥರ ಹಾಕ್ತಾಯಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಇಲ್ಲಿ ನೀವು ಸ್ಪ್ರೆಡ್ ಮಾಡಿ ಕೂಡ ಈ ಮೋಲ್ಡನ್ನು ರೆಡಿ ಮಾಡ್ಕೊಳ್ಬೋದು. ಇದರಿಂದ ಕೇಕನ್ನು ನಾವು ಈಸಿಯಾಗಿ ತೆಕ್ಕೊಳ್ಬೋದು. ಈ ಕಡೆ ಇನ್ನೊಂದು ಬಟ್ಲಿಗೆ 1-2 ಸ್ಪೂನ್ ಆಗುವಷ್ಟು ಟೂಟಿ ಫ್ರೂಟಿನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 1/4 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೂಟಿ ಫ್ರೂಟಿ ಒಂದಕ್ಕೊಂದು ಅಂಟ್ಕೊಳ್ಳದೆ ಕೇಕ್ನಲ್ಲಿ ಸಮನಾಗಿ ಎಲ್ಲ ಭಾಗದಲ್ಲೂ ಕೂಡ ಬೆರೆಯುತ್ತೆ. ಇವಾಗ ಇದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಡೋಣ. ಈ ಕಡೆ ಕೇಕ್ನ ಬೇಕ್ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂಥ ಪಾತ್ರೆನ ನಾನಿಲ್ಲಿ ಕಡಾಯಿನ ಇಟ್ಟು ಅದಕ್ಕೆ ಒಂದು ಸ್ಟ್ಯಾಂಡನ್ನು ಮಧ್ಯದಲ್ಲಿ ಇಟ್ಟು ಮುಚ್ಚಳದಿಂದ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಫ್ರೀ ಹೀಟನ್ನು ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಒಂದು 20 ನಿಮಿಷಗಳ ಕಾಲ ರವೆನೂ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸಿ ರವೆ ತಗೊಂಡಂಥ ಬಟ್ಲಿಂದನೇ 1/4 ಬಟ್ಲಾಗುವಷ್ಟು ಮಿಲ್ಕ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಇದರಿಂದ ಬೇಕರಿಯಲ್ಲಿ ಕೊಂಡು ತರ್ತಕ್ಕಂಥ ಕೇಕ್ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆಯೇ 1/4 ಬಟ್ಲಾಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ವೆನಿಲಾ ಫ್ಲೇವರ್ ಇರುವಂಥದ್ದು. ಕಸ್ಟರ್ಡ್ ಪೌಡರ್ ಬದಲಿಗೆ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಜೊತೆಗೆ 1/4 ಬಟ್ಲಾಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಇಲ್ಲಿ ತುಪ್ಪದ ಬದಲಿಗೆ ನೀವು ಎಣ್ಣೆ ಅಥವಾ ಬೆಣ್ಣೆನೂ ಕೂಡ ಸೇರಿಸ್ಬೋದು. ಒಂದ್ಸತಿ ಇದನ್ನು ಹಾಗೆಯೇ ಇವಾಗ ಗ್ರೈಂಡ್ ಮಾಡಿಕೊಂಡು ಮುಂಚೆನೇ ನಾವು 1 ಬಟ್ಲ ಹಾಲನ್ನು ತೊಗೊಂಡಿದ್ವಲ್ವ, ಅದರಲ್ಲಿ 1-2 ಸ್ಪೂನ್ ಆಗುವಷ್ಟು ಹಾಲು ಮಿಕ್ಕಿತ್ತು. ಅದನ್ನು ಕೂಡ ಇವಾಗ ಸೇರಿಸಿ ಮತ್ತೆ ನಾನಿಲ್ಲಿ ಇನ್ನೊಂದು 1/4 ಬಟ್ಲಾಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ 1-2 ಸ್ಪೂನು ಹಾಲನ್ನು ಸೇರಿಸ್ತಾ ನೈಸಾಗಿ ಇದನ್ನು ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ಇವಾಗ ನೋಡಿ ಪೂರ್ತಿ ಇದು ಗ್ರೈಂಡ್ ಆಗಿದೆ. ರವೆ ಆಗಿರೋದ್ರಿಂದ ಇದು ಪೂರ್ತಿಯಾಗಿ ನೈಸ್ ಆಗೋದಿಲ್ಲ. ಒಂದು ಸ್ವಲ್ಪ ಲೈಟಾಗಿ ತರಿಯಾಗಿ ರವೆ ಥರ ಇದ್ದೇ ಇರುತ್ತೆ. ಈ ರುಬ್ಬಿರ್ತಕ್ಕಂಥ ಬ್ಯಾಟರ್ನ ಒಂದು ಪಾತ್ರೆಗೆ ಸೇರಿಸಿ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ. ತೀರಾ ಗಟ್ಟಿಯಾಗಿದ್ದರೆ ಮತ್ತೆ ನಾವಿಲ್ಲಿ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದು ಕನ್ಸಿಸ್ಟೆನ್ಸಿ ತೀರಾ ಸ್ವಲ್ಪ ಗಟ್ಟಿಯಾಗಿದೆ. 1/4 ಬಟ್ಲು ಹಾಲು ಏನು ತೊಗೊಂಡಿದ್ನಲ್ವ, ಅದರಲ್ಲಿ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಕಿತ್ತು. ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ಲಾಗಿ ನಾನಿಲ್ಲಿ ಎಷ್ಟು ಹಾಲು ಬಳಸಿದೆ ಅಂದರೆ 1 ಬಟ್ಲ ಮೇಲೆ 1/4 ಬಟ್ಲಾಗುವಷ್ಟು ಹಾಲನ್ನು ಸೇರಿಸಿ ಈ ಕೇಕ್ ಬ್ಯಾಟರ್ನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಬ್ಯಾಟರ್ನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಮುಂಚೆನೇ ರೆಡಿ ಮಾಡಿಟ್ಟಂಥ ಟೂಟಿ ಫ್ರೂಟಿನ ಸೇರಿಸಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೂಟಿ ಫ್ರೂಟಿ ಬದಲಿಗೆ ನೀವು ಡ್ರೈ ಫ್ರೂಟ್ಸನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೋದು. ಚೆನ್ನಾಗಿ ಇವಾಗ ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಕಿಂಗ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಸ್ಪೂನ್ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳಿ ನಾನಿಲ್ಲಿ 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರನ್ನ ಸೇರಿಸಿ ಜೊತೆಗೆ 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಸೇರಿಸಿ ಸ್ವಲ್ಪ ಇದ್ರ ಮೇಲೆ 1 ಚಮಚದಷ್ಟು ಹಾಲನ್ನು ಸೇರಿಸಿ ಇದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಕಿಂಗ್ ಪೌಡ್ರು ಸೋಡಾ ಹಾಕಿದ ಮೇಲೆ ಒಂದೇ ಡೈರೆಕ್ಷನ್ನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಬೇಕಿಂಗ್ ಪೌಡ್ರು ಮತ್ತು ಸೋಡಾ ಬದಲಿಗೆ 1 ಪ್ಯಾಕೆಟ್ ಆಗುವಷ್ಟು ಈನೋ ಪುಡಿನೂ ಕೂಡ ಸೇರಿಸಿ ಈ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಇವಾಗ ಕೇಕ್ ಬ್ಯಾಟರ್ ಅಂತೂ ರೆಡಿಯಾಗಿದೆ. ತಕ್ಷಣಕ್ಕೆ ನಾವು ಇದನ್ನು ರೆಡಿ ಮಾಡಿಟ್ಟಂಥ ಮೋಲ್ಡ್ಗೆ ಸೇರಿಸ್ತಾ ಇದ್ದೀನಿ. ಕಲಸಿದ ಮೇಲೆ ನಾವು ಇದನ್ನು ತುಂಬ ಹೊತ್ತು ಇಡಬಾರ್ದು. ತಕ್ಷಣಕ್ಕೆ ಈ ಮೋಲ್ಡ್ಗೆ ಸೇರಿಸಿ ಈ ಥರ ಒಂದು ಸತಿ ಟ್ಯಾಪ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ನಾನಿಲ್ಲಿ ಮತ್ತೆ ಟೂಟಿ ಫ್ರೂಟಿನ ಆ್ಯಡ್ ಮಾಡ್ತಾ ಇದ್ದೀನಿ.
ನೋಡಿ ಇವಾಗ ಇದು ಬೇಕ್ ಮಾಡೋದಷ್ಟೇ ಸಮಯ. ಇಷ್ಟು ಮಾಡುವಷ್ಟರಲ್ಲಿ ಈ ಕಡೆ ಕಡಾಯಿನೂ ಕೂಡ ಸ್ವಲ್ಪ ಫ್ರೀ ಹೀಟ್ ಆಗಿದೆ. ಇವಾಗ ಇದ್ರ ಮಧ್ಯದಲ್ಲಿ ಈ ರೆಡಿ ಮಾಡಿದಂಥ ಮೋಲ್ಡನ್ನು ಇಟ್ಟು ಮುಚ್ಚಳದಿಂದ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಒಂದು 45 ನಿಮಿಷಗಳ ಕಾಲ ನಾನಿಲ್ಲಿ ಕೇಕನ್ನು ಬೇಕ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಆದಮೇಲೆ ನೀವು ಮಧ್ಯದಲ್ಲಿ ಒಂದು ಸತಿ ಚೆಕ್ ಮಾಡಿ ನೋಡಿ. ಕೇಕ್ ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷ 10 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ನಾನಿಲ್ಲಿ ಒಂದು 45 ನಿಮಿಷಗಳ ಕಾಲ ಕೇಕನ್ನು ಬೇಕ್ ಮಾಡ್ಕೊಂಡಿದ್ದಾಗಿದೆ. ಕೇಕ್ ಬೆಂದಿದೆಯಾ ಇಲ್ವಾ ಅನ್ನೋದಕ್ಕೆ ನಾವು ಈ ಥರ ಒಂದು ಚಾಕುನಿಂದ ಸ್ವಲ್ಪ ಈ ಕೇಕನ್ನು ಚುಚ್ಚಿ ನೋಡಿದಾಗ ಸ್ವಲ್ಪ ಕೂಡ ಚಾಕುಗೆ ಕೇಕ್ ಅನ್ನೋದು ಅಂಟಿಲ್ಲ. ಈ ಥರ ಕ್ಲೀನಾಗಿ ಚಾಕು ಈಸಿಯಾಗಿ ಬಂದಿದೆ ಅಂದರೆ ಕೇಕು ಚೆನ್ನಾಗಿ ಬೇಕಾಗಿದೆ ಅಂತಲೇ ಅಂತ. ಒಂದು ವೇಳೆ ಒಂದು ಸ್ವಲ್ಪ ತೇವಾಂಶ ಇದ್ದರೆ ಚಾಕುಗೆ ಅಂಟಿದ್ರೆ ಇನ್ನೊಂದು 5 ನಿಮಿಷ 10 ನಿಮಿಷಗಳ ಕಾಲ ಕೇಕನ್ನು ಬೇಕ್ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಈ ಕೇಕನ್ನು ಸಪ್ರೇಟಾಗಿ ತೆಗೆದು ಈ ಥರ ಒಂದು ಕಾಟನ್ ಟವೆಲಿಂದ ಮುಚ್ಚಿ ಪೂರ್ತಿಯಾಗಿ ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಇದು ಇವಾಗ ಬಿಸಿ ಕಡಿಮೆ ಆಗಿ ತಣ್ಣಗಾಗಿದೆ. ಇವಾಗ ಇದನ್ನು ಸ್ವಲ್ಪ ಚಾಕುನಿಂದ ಸುತ್ತಲೂ ಕೂಡ ಈ ಥರ ಬಿಡಿಸಿ ನಂತರ ಕೇಕನ್ನು ಡಿಮೋಲ್ಡ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಈ ಕೇಕನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ಕೇಕು. ಈ ಬಟರ್ ಪೇಪರ್ನ ತೆಗಿತಾ ಇದ್ದೀನಿ. ಹಾಗೆಯೇ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಉಬ್ಬಿ ಬಂದಿದೆ ಅಂತ. ಯಾವುದೇ ಬೇಕ್ರಿ ಕೇಕ್ಗಿಂತನೂ ಕೂಡ ಕಡಿಮೆ ಇಲ್ಲ. ರುಚಿಲೂ ಕೂಡ ಅಷ್ಟೇ ಸಖತ್ತಾಗಿತ್ತು. ಇಲ್ಲಿ ನಾವು ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಬಳಸಿರೋದ್ರಿಂದ ಕೇಕಿಗೂ ಒಂದು ರೀತಿಯಾದಂಥ ಕಲರ್ ಬಂದಿದೆ. ಇವಾಗ ಕಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿ ಕೊಡಿ ನೀವು ಮಕ್ಕಳಿಗೆ. ಇದು ನೀವು ಮನೆಯಲ್ಲಿ ಮಾಡಿರೋದು ಅಂತ ಅನ್ನೋದೇ ಇಲ್ಲ. ಅವರು ಬೇಕ್ರಿಯಿಂದ ಕೊಂಡು ತಂದಿದ್ದೀರಾ ಅಂತ ಕೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ಪೂರ್ತಿಯಾಗಿ ಮಧ್ಯಭಾಗ ಎಲ್ಲ ಕೂಡ ಚೆನ್ನಾಗಿ ಬೇಕಾಗಿದೆ. ಹಾಗೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಸ್ಪಂಜ್ ರೀತಿಯಲ್ಲಿ ಈ ಕೇಕು ರೆಡಿಯಾಗಿದೆ. ಹೇಳಿರುವಂಥ ಮೆಜರ್ಮೆಂಟಿನಲ್ಲಿ ಈ ಕೇಕನ್ನು ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಕೇಕನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಅಂಗಡಿಗಳಲ್ಲಿ ಬೇಕ್ರಿಗಳಲ್ಲಿ ಗ್ಲಾಸ್ ಬಾಟಲಲ್ಲಿ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಕೇಕನ್ನು ನೀವು ನೋಡಿರ್ತೀರಾ. ಸೇಮ್ ಅದೇ ಥರ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಇವಾಗ ನಾವು ಕೊಂಡು ತಂದಂಥ ಕೇಕ್ ಹಾಗೆ ಚೆನ್ನಾಗಿ ರೆಡಿಯಾಗಿದೆ. ಈ ಥರ ಮನೆಯಲ್ಲಿ ಮಾಡಿಕೊಡಿ. ಬೇಕ್ರಿಯಿಂದ ಕೊಂಡು ತರ್ತಕ್ಕಂಥ ಕೇಕನ್ನೇ ಮರೆತು ಬಿಡ್ತಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ನಾವು ಕಪ್ ರವೆನ ಬಳಸಿಕೊಂಡು ಯಾವುದೇ ಓವನ್ ಇಲ್ಲದೇ ಸುಲಭವಾಗಿ ಮನೆಯಲ್ಲೇ ಈ ಥರ ಕೇಕನ್ನು ರೆಡಿ ಮಾಡ್ಕೊಳ್ಬೋದು ಅಂತ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಮತ್ತು ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.